ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಏರ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಪ್ರೋಟೀನ್ ಏರ್ ಪ್ಯಾಕ್ ಅಂತ. ನಾನು ಹೆಸ್ರು ಕಾಳು ತೊಗೊಂಡಿದ್ದೀನಿ, ರಾತ್ರಿಯೇ ನೆನೆಸಿದ್ದೀನಿ. ರಾತ್ರಿಯೆಲ್ಲ ನೆನೆಸಿ ನೋಡಿ ಥರ ಬಿಡಬೇಕು. ಒಂದು 5-6 ಬಾದಾಮಿ ತೊಗೊಂಡಿದ್ದೀನಿ. ಮೆಂತ್ಯ 1 ಸ್ಪೂನ್ ಹಾಕಿದ್ದೀನಿ. ಇಷ್ಟು ಹಾಕಿ ರಾತ್ರಿಯೇ ನೆನೆಸಿದ್ದೀನಿ. ಈ ಥರ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಕೂದಲು ಸ್ವಲ್ಪ ಆರೋಗ್ಯವಾಗಿರುತ್ತೆ ಮತ್ತು ಬೆಳೆಯೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಇದು ವಾರಕ್ಕೆ 2-3 ದಿನ ಈ ಥರ ಹಾಕ್ಕೊಂಡ್ರೆ ನಿಮ್ಮ ಕೂದಲಿಗೂ ಚೆನ್ನಾಗಿರುತ್ತೆ, ಜಾಸ್ತಿ ಸ್ಮೂತಾಗೂ ಇರುತ್ತೆ, ಕೂದಲು ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಪ್ರೋಟೀನ್ ಏರ್ ಪ್ಯಾಕ್ ಅಂದ್ಬಿಟ್ಟು. ಇದು ಬೇಕಾದರೆ ನೀವು ಡ್ರೈ ಆಗೋದ್ರೂ ಮೆಂತ್ಯ ಹಾಕಿ ಪೌಡ್ರ್ ಮಾಡಿ ಈ ಥರ ನೆನೆಸಿ ಹಾಕ್ಕೊಂಡ್ರೂ ಒಳ್ಳೆಯದೇ, ಡ್ರೈ ಆಗೋದ್ರೂ ಪರವಾಗಿಲ್ಲ, ಒಳ್ಳೆಯದೇ. ನಿಮ್ಗೆ ಎಷ್ಟು ಬೇಕಷ್ಟು. ನಾನು ಒಂದು 100-150 ಗ್ರಾಮ್ ತೊಗೊಂಡು ನೆನೆಸಿದ್ದೀನಿ. ಹಾಕಿ ಇವಾಗ ನೈಸಾಗಿ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ದಾಸವಾಳ ಹೂವು ತೊಗೊಂಡಿದ್ದೀನಿ, ಫುಲ್ಲು ದಾಸವಾಳ ಹೂವು ಒಂದಿಷ್ಟು ತೊಗೊಂಡಿದ್ದೀನಿ. ಎಲ್ಲ ಬಿಡಿಸ್ಬಿಟ್ಟು ಇದ್ರ ಜೊತೆಗೆ ಹಾಕಿ ನೈಸಾಗಿ ರುಬ್ಕೊಂಬಂದು ಮತ್ತು ಏರ್ ಪ್ಯಾಕ್ ಹಾಕ್ಕೊಬೋದು. ಇದು ಹಾಕಿ 1 ಅವರ್ ಬಿಡಬೇಕು. 1 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲು ಅಷ್ಟೇ ಶೈನಿಂಗಾಗೂ ಇರುತ್ತೆ, ಅಷ್ಟೇ ಚೆನ್ನಾಗೂ ಇರುತ್ತೆ. ಇದು ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದಾಗ ಈ ಥರನೇ ಜಾಸ್ತಿ ಏರ್ ಪ್ಯಾಕ್ ಮಾಡಿ ಎಲ್ಲರಿಗೂ ಪ್ರೋಟೀನ್ ಪ್ಯಾಕ್ ಜಾಸ್ತಿ ಬಂದು ಇದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಇವತ್ತು ಒಂದು ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಹೆಲ್ಪ್ಫುಲ್ ಆಗಿ, ನಿಮ್ಗೆ ಯಾರು ಕೂದಲು ಉದುರೋದು, ಕೂದಲು ರಫ್ ಆಗಿರೋದು ಎಲ್ಲ ಇದನ್ನು ಈ ಥರ ವಾರಕ್ಕೆ 2-3 ದಿನ ಈ ಥರ ಹಾಕ್ಕೊಳ್ಳಿ. ಬನ್ನಿ ಈಗ ರುಬ್ಕೊಂಬರೋಣ. ಅದೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಸ್ವಲ್ಪ ದಾಸವಾಳ ನೋಡಿ, ಸ್ವಲ್ಪ ದಾಸವಾಳ ಹೂವು ನಾನು ನಮ್ಮ ಗಿಡದಲ್ಲೇ ಬಿಟ್ಟಿರೋದು, ಇದಿಷ್ಟು ಸೇರಿಸಿಟ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಳ್ತೀನಿ. ನಾನು ಬ್ಯೂಟಿ ಪಾರ್ಲರ್ ಇಟ್ಟಿದ್ದೆ, ಹಾಗೆಲ್ಲ ಇದು ಜಾಸ್ತಿ ಈ ಥರನೇ ಬರ್ತಾಯಿದ್ದು ಏರ್ ಪ್ಯಾಕು, ಜಾಸ್ತಿ ಹೆಡ್ ಮಸಾಜು ಅಷ್ಟು ಹಾಕ್ಬಿಟ್ಟು ದಾಸವಾಳ ಎಲೆ ಮಾತ್ರ ಕಿತ್ತಾಕಿ, ಬೇರೆ ಅದಿದ್ದು ತುದಿದೆಲ್ಲ ಏನೂ ಬೇಡ. ಈ ಥರ ಎಲೆ ಕಿತ್ತಾಕಿ ಎಲ್ಲನೂ ಜಾಸ್ತಿ ಹಾಕಿ ಎಲ್ಲ ಕಿತ್ತಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಬನ್ನಿ. ಬಿಳಿ ದಾಸವಾಳ ಹೂವು ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಅದು ಇನ್ನೂ ಕೂದಲಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದಿನ ಎಣ್ಣೆನೂ ತಯಾರು ಮಾಡ್ತೀನಿ, ಮನೇಲೇ ಎಣ್ಣೆ ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಆಗಿಲ್ಲ ಅಂದರೆ ನಾನೇ ಬೇಕಾದರೆ ಮಾಡಿಕೊಡ್ತೀನಿ. ಎಣ್ಣೆನೂ ಅಷ್ಟೇ ಕೂದಲಿಗೆ ತುಂಬ ತಂಪಾಗಿ ಆರೋಗ್ಯಕ್ಕಾಗಿ ಬೆಳೀತದೆ, ಮತ್ತು ಅಷ್ಟೇ ಕೂದಲು ಚೆನ್ನಾಗೂ ಇರುತ್ತದೆ. ಆ ಥರ ಎಣ್ಣೆ ನಾನು ರೆಡಿ ಮಾಡ್ತೀನಿ ನೋಡಿ. ಎಲ್ಲ ಬಿಡಿಸಾಕಿದ್ದೀನಿ, ಹೂವು ಎಲೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಇಷ್ಟು ಹಾಕಿ ನೈಸಾಗಿರಬೇಕು, ರುಬ್ಕೊಂಬರೋಣ. ಜಾಸ್ತಿ ನೀರು ಹಾಕ್ಬೇಡ್ದು, ಜಾಸ್ತಿ ನೀರು ಹಾಕಿದ್ರೆ ಹಾಕಲ್ಲ ತಲೆಗೆ. ಇಷ್ಟು ನೈಸಾಗಿದೆ ನೋಡಿ, ನೈಸ್ ಹಾಕಿ ಪರವಾಗಿಲ್ಲ, ಬುಡದಿಂದನೇ ಹಾಕಿ, ಏನು ತೊಂದರೆ ಏನಿಲ್ಲ. ಹಾಕ್ಬಿಟ್ಟು 1 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಶ್ಯಾಂಪು ಬೇಕಾದರೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೂದಲು ಮಾತ್ರ ಸೂಪರಾಗಿರುತ್ತೆ, ಹಾಕ್ಕೊಳ್ಳಿ. ಬಾದಾಮಿ ಹಾಕಿದರೆ ಇನ್ನೂ ಒಳ್ಳೆಯದು, ಬಾದಾಮಿನೂ ಹಾಕ್ಕೊಳ್ಳಿ. ಬಾದಾಮಿ ಮೆಂತ್ಯ ನೆನೆಸ್ಕೊಂಬಿಡಿ ರಾತ್ರಿಯೇ. ಆಗ ನೆನೆಸ್ಕೊಂಡು ಕೂದಲಿಗೆ ಹಾಕ್ಕೊಂಡು 1 ಅವರ್ ಬಿಟ್ಬಿಟ್ಟು ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕೂದಲು. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.